ಹಾಯ್, ಎಲ್ಲರಿಗೂ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಗ್ರೀನ್ ಕಲರ್ ಬದನೆಕಾಯಿ ಪಲ್ಯ. ಬೇಕಾಗಿರೋ ಸಾಮಗ್ರಿಗಳು: ಆಲೂಗೆಡ್ಡೆ, ಕಡಲೆಕಾಳು, ಬದನೆಕಾಯಿ, ಟೊಮಾಟೊ. ರುಬ್ಬಕ್ಕೆ ಬೇಕಾಗಿರೋಂಥ ಮಸಾಲೆ: ತೆಂಗಿನಕಾಯಿ, ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಚೂರು ಚಕ್ಕೆ, ಲವಂಗ. ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ತೆಂಗಿನಕಾಯಿ, ಈರುಳ್ಳಿ, ರುಬ್ಬಕ್ಕಿಟ್ಟಿರೋ ಮಸಾಲೆನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಗ್ರೀನ್ ಕಲ್ಲರೇ ಮಾಡಬೇಕು ಅಂತ ಸುಮಾರು ದಿನ ಆಗಿತ್ತು. ಅದೇ ಮಾಡಮ್ಮ ಅಂತ ನನ್ನ ಮಗಳು ಹೇಳ್ತಾಯಿದ್ಲು. ನಾನಿಲ್ಲಿ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆ, ಇಡ್ಲಿ ಹಿಟ್ಟು ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಒಲೆಯಲ್ಲಿ ಮಾಡಬೇಕು ಅಂಥೇಳಿ ಇವತ್ತು ಒಲೆ ಕಚ್ಚಿ ಒಲೆಯಲ್ಲೇ ಇಡ್ಲಿ ಮಾಡ್ತಾಯಿದ್ದೀನಿ. ಅಕ್ಕಿ ಜೊತೆಗೆ ಸ್ವಲ್ಪ ಅವಲಕ್ಕಿ ಹಾಕೊಂಡಿದ್ದೆ. ಚಳಿ ಅಂತ ಇಡ್ಲಿ ಸ್ಮೂತಾಗಿ ಬರೋಲ್ಲ ಅಂತ ಬೇಕಾದ್ರೆ ಹಾಕೋಬೋದು. ಅವಲಕ್ಕಿ, ಅನ್ನ ಹಾಕಿ ರುಬ್ಬಿದ್ದೀನಿ ನಾನು. ಪಲ್ಯ ಮಾಡೋಕ್ಕೆ ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನೇ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಟೊಮಾಟೊ ಹಾಕಿ ಟೊಮಾಟೊಗೆ ಸ್ವಲ್ಪ ಉಪ್ಪು ಹಾಕಿ ಕೈ ಆಡಿಸಿ. ಬೇಗ ಸಾಫ್ಟ್ ಆಗುತ್ತೆ. ಒಲೆ ಜೋರಾಗಿ ಉರಿತಾ ಇರೋದ್ರಿಂದ ಬೇಗ ಆಗುತ್ತೆ. ಟೊಮಾಟೊ ಬೆಂದಿದೆ. ತರಕಾರಿ ಹಾಕ್ತಾಯಿದ್ದೀನಿ ನಾನು. ಬದನೆಕಾಯಿ, ಆಲೂಗೆಡ್ಡೆ, ಕಡಲೆಕಾಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಈ ಪಲ್ಯ ಯಾವಾಗಲೂ ನಮ್ಮ ಅಜ್ಜಿ ಮಾಡಿಕೊಡ್ತಾಯಿದ್ರು. ಅವ್ರು ಯಾವಾಗಲೂ ಸಂಜೆ ಟೈಮು ರೊಟ್ಟಿ ಹಾಕ್ತಾಯಿದ್ರು. ರೊಟ್ಟಿನೇ ಜಾಸ್ತಿ ಅವ್ರು ಇಷ್ಟಪಡ್ತಾ ಇದ್ದಿದ್ದು. ರೊಟ್ಟಿ ಜೊತೆಗೆ ಗ್ರೀನ್ ಕಲರ್ ಪಲ್ಯ ಮಾಡ್ತಾಯಿದ್ರು. ಆದ್ದರಿಂದ ನಾನು ಸುಮಾರು ದಿನ ಯಾವಾಗಲೂ ಮಾಡಿದ್ದೀನಿ. ಇವತ್ತು ಅದೇ ಮಾಡಮ್ಮ ಅಂತ ನನ್ನ ಮಗಳು ಹಠ ಮಾಡಿದ್ರಿಂದ ನಾನು ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ತಟ್ಟೆ ಇಡ್ಲಿಗೆಲ್ಲ ಜಾಸ್ತಿ ಬದನೆಕಾಯಿ ಪಲ್ಯನೇ ಮಾಡೋದು. ನಿಮ್ಮ ಕಡೆ ಎಲ್ಲ ತಟ್ಟೆ ಇಡ್ಲಿಗೆ ಏನು ಮಾಡ್ತಾರೆ ಕಮೆಂಟಲ್ಲಿ ತಿಳಿಸಿ. ಜಾರಿಗೆ ಸ್ವಲ್ಪ ನೀರು ಹಾಕಿ, ನೀರು ಅದಕ್ಕೆ ಹಾಕಿ ಬೆಂದ ಮೇಲೆ ಅದು ಗಟ್ಟಿಯಾಗುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಡಿ. ಒಂದು 5 ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಕುದಿ ಬಂದಿದೆ. ಈಗ ಕುದೀತಾ ಇದೆ. ಒಂದು 10 ನಿಮಿಷದಲ್ಲೇ ಪಲ್ಯ ರೆಡಿಯಾಗಿದೆ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲನೂ. ಗ್ಯಾಸ್ಗಿಂತನೂ ಒಲೆ ಮೇಲೆ, ಸೌದೆ ಒಲೆಯಲ್ಲೇ ಬೇಗ ಅಡುಗೆ ಆಗುತ್ತೆ. ಇವಾಗ ಇಡ್ಲಿ, ಪಲ್ಯ ಎಲ್ಲ ರೆಡಿಯಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.